ಒಂದು ಮಾತು ನಾನು ಹೇಳಬೇಕು ಇಲ್ಲಿ ನಿಂತ್ಕೊಂಡು. ಅರಮನೆಗೆ ಯಾವಾಗಲೂ ಒಬ್ಬ ರಾಜ ಇರ್ತಾರಲ್ಲ, ಆದರೆ ಚಿತ್ರಮಂದಿರ ಅನ್ನೋ ಅರಮನೆಗೆ ನೂರಾರು ಸಾವಿರಾರು ರಾಜರು. ಅವ್ರು ಯಾರು ಅಂದರೆ ನೀವೆಲ್ಲ. ಯಾಕಂದರೆ ನೀವು ಬಂದು ಸಿನಿಮಾ ನೋಡಿದಾಗಲೇ ಆ ಥಿಯೇಟರ್ಗೆ ಒಂದು ಕಳೆ ಬರೋದು, ಸಿನಿಮಾ ಯಶಸ್ವಿ ಆಗಬೇಕಾ ಫ್ಲಾಪ್ ಆಗಬೇಕಾ ಅಂತ ಡಿಸೈಡ್ ಮಾಡೋದು ನೀವೆಲ್ಲರೂ. ಸೊ ಈ ರಾಜರಿಗೆ ನಮ್ಮ ಕಡೆಯಿಂದ ಒಂದು ಜೋರ ಚಪ್ಪಾಳೆ. ಇದೇ ಸಿನಿಮಾದಲ್ಲಿ ಕಾಟೇರ ನೋಡಿರೋರು ಎಷ್ಟು ಜನ ಇದ್ದೀರಾ ಅಲ್ಲಿ? ದರ್ಶನ್ ಸರ್ ಅವರ ಗಜ, ಬುಲ್ಬುಲ್ ಮತ್ತೆ ಸಾರಥಿ ಕೂಡ ಈ ಥಿಯೇಟರ್ನಲ್ಲಿ 100 days ಓಡಿದೆ. ಇಲ್ಲೇ ನೋಡಿದ್ದೀರಾ? ಹಾಗಂದಮೇಲೆ ಈ ಥಿಯೇಟರ್ನಲ್ಲಿ ಕೆಲಸ ಮಾಡಿರುವಂತಹ ಆ ಸಿಬ್ಬಂದಿ ವರ್ಗದವ್ರನ್ನ ಒಂದು ಚಪ್ಪಾಳೆ ತಟ್ಟಿ ಧನ್ಯವಾದ ಹೇಳುವಂಥ ಒಂದು ವೇದಿಕೆ ಇದಾಗಬೇಕು. ಯಾಕಂದರೆ ನಾವೆಲ್ಲರೂ ಬಂದು 1-2.5 ಗಂಟೆ ಕಾಲ ಒಂದು ಕನಸಿನ ಲೋಕಕ್ಕೆ ಹೋಗ್ತೀವಿ ಅಂದರೆ ಅವರೆಲ್ಲ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಚೆನ್ನಾಗಿ ಇಟ್ಕೊಳ್ಳೋ ಕಾರಣ. ಸೊ ಅದಕ್ಕಾಗಿ ಈ ವೇದಿಕೆಯಲ್ಲಿ ಪ್ರಸನ್ನ ಥಿಯೇಟರ್ನಲ್ಲಿ ಈ 50 ವರ್ಷಗಳ ಸಾಥನ್ನು ಅವ್ರು ಕೊಟ್ಟಿದ್ದಾರೆ. ಅವರಿಗೆ ಈ ವೇದಿಕೆಯಲ್ಲಿ ಒಂದು ಚಪ್ಪಾಳೆ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡುವಂತಹ ಸಮಯ. ಅದಕ್ಕಾಗಿ ಮೊದಲನೇದಾಗಿ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಸುಮ್ಮನೆ ಹೇಳೋದಲ್ಲ, ಈ ಥಿಯೇಟ್ರಲ್ಲೇ ಎಷ್ಟೋ ಸಿನಿಮಾಗಳು